ಡಿ ಬಾಸ್ ಹಾಗೂ ಪವಿತ್ರ ಗೌಡರವರು ಹಿಂದೆಂದೂ ಒಂದಾಗದವರು ಇಂದು ಒಂದಾಗಿದ್ದಾರೆ ಹಾಗೂ ಲಿಫ್ಟ್ನಲ್ಲಿ ನಡೆದಿದ್ದೇನು ನೋಡೋಣ ಬನ್ನಿ. ಹಾಗಾಗಿ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡರವರಿಗೆ ಟಾಂಗ್ ಕೊಟ್ಟಿದ್ದೇನು ನೋಡೋಣ ಬನ್ನಿ. ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡರವರಿಗೆ ನಮ್ಮ ಅತ್ತೆಗೆ ನಾವಿಬ್ಬರೇ ಸೊಸೆ ಎಂದು ಹೇಳಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಅದೇಕೆಂದರೆ ಪವಿತ್ರ ಗೌಡರು ಇತ್ತೀಚಿನ ದಿನಗಳಲ್ಲಿ ದೂರ ಆಗಿದ್ದರು. ಬಾಲಿಯಲ್ಲಿ ತನ್ನ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಆಚರಿಸಿಕೊಂಡ ಡಿ ಬಾಸ್ ರವರು ನಿನ್ನೆ ಕೋರ್ಟ್ ಕೇಸಿನಲ್ಲಿ ಅಟೆಂಡ್ ಮಾಡಿದಾಗ ಪವಿತ್ರ ಗೌಡರವರು ಡಿ ಬಾಸ್ ರವರ ಬಳಿ ಫೋನ್ ನಂಬರ್ ಕೇಳಿ ಎಲ್ಲರಿಗೂ ಆಶ್ಚರ್ಯ ಮೂಡಿಸಿದ್ದಾರೆ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಎಂದೆಂದೂ ಇರದ ದಂಗನ್ನು ಮೂಡಿಸಿದ್ದಾರೆ. ಹಾಗಾಗಿ ಪವಿತ್ರ ಗೌಡರವರಿಗೆ ಬುದ್ಧಿಯನ್ನು ಹೇಳಲು ವಿಜಯಲಕ್ಷ್ಮಿ ಅವರು ನಮ್ಮ ಅತ್ತೆಗೆ ನಾವಿಬ್ಬರೇ ಸೊಸೆ ಎಂದು ಹೇಳಿಕೊಂಡಿದ್ದಾರೆ. ಡಿ ಬಾಸ್ ರವರಿಗೆ ಶಾಕ್ ಆಗಿದೆ. ನಾನು ನನ್ನ ಹೆಂಡತಿಯನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ, ನನ್ನ ಫ್ಯಾಮಿಲಿ ನನಗೆ ಮುಖ್ಯ ಎಂದು ಹೇಳಿಕೊಂಡಿದ್ದಾರೆ. ಹಾಗಾಗಿ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡರವರಿಗೆ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಹಾಗಾಗಿ ಪವಿತ್ರ ಗೌಡರವರು ದರ್ಶನ್ ರವರ ಬಳಿ ಫೋನ್ ನಂಬರ್ ತೆಗೆದುಕೊಂಡಿರುವುದು ನಿಜನಾ ಎಂದು ತಿಳಿದುಕೊಳ್ಳಲು ನೋಡಬೇಕಾಗಿದೆ. ವಿಜಯಲಕ್ಷ್ಮಿ ಅವರು ಕೊಟ್ಟ ಟಾಂಗ್ ಪವಿತ್ರ ಗೌಡರವರಿಗೆ ಸಖತ್ತಾಗಿದೆ ಎಂದು ನೆಟ್ಟಿಗರು ಕಮೆಂಟ್ ಮಾಡಿ, ಅತ್ತೆಗೆ ಸೂಪರ್ ಎಂದು ನೆಟ್ಟಿಗರು ಕಮೆಂಟ್ ಮಾಡಿ ತಿಳಿಸುತ್ತಿದ್ದಾರೆ. ಹಾಗಾಗಿ ವಿಜಯಲಕ್ಷ್ಮಿ ಅವರು ಡಿ ಬಾಸ್ ರವರ ಜೊತೆಗೆ ಇರುವುದು ನಿಜ ಹಾಗೂ ದೂರ ಆಗಿಲ್ಲ. ಅವರ ಅತ್ತೆಗೆ ನಾವಿಬ್ಬರೇ ಸೊಸೆ ಎಂದು